ಈಗ ಜಸ್ಟ್ ನಾನು ಬಿಗ್ ಬಾಸ್ ಶೋ ನೋಡಿದೆ. ನಗು ಬಂತು. ಮಾರ್ನಿಂಗ್ ಬಿಗ್ ಬಾಸ್‌ದು ಪ್ರೊಮೋ ನೋಡಿದಾಗ ಲೈಕ್ ಸಮಥಿಂಗ್ ನ್ಯೂ ಅಂತ ಅನಿಸ್ತು. ಏನೋ ಹೊಸದು ಮಾಡ್ಯಾರ ಇವತ್ತು. ಏನು ಇಬ್ಬರು ಜಗಳಾಡ್ಯಾರ ಅಂತೇಳಿ. ಬಟ್ ಇದು ಜಗಳಲ್ಲ. ಇದೇನೋ ಅವ್ರು ತಮ್ಮ ಒಳಗೆ ಏನೋ ಏನೋ ಮಾಡ್ಕೊಂಡಾರ. ಮ್, ನಾನೇನೋ ಬಿಲ್ಡಪ್ ಕೊಟ್ಕೊಂಡು ಅಯ್ಯೋ ಅಯ್ಯೋ ಅಂದ್ಕೊಂಡು ಎಷ್ಟೊಂದು ವಿಡಿಯೋ ಮಾಡಿದ್ದೆ. ಇಟ್ಸ್ ರಾಂಗ್. ಇವರಿಬ್ಬರು ಬೇರೆ ಆಗಂಗಿಲ್ಲ ರೀ. ಮತ್ತೆ ನಾಳೆಗೆ ಬರ್ತಾಳೆ ಆಕಿಗೆ ಸಾರಿ ಕೇಳ್ತಾಳೆ. ಈಕಿಗೆ ಸಾರಿ ಕೇಳ್ತಾಳೆ. ಓ ಸಾರಿ ಸಾರಿ ಸಾರಿ, ಅವರು ಇವರು ಅನ್ಬೇಕು. ಓಕೆ, ಮರ್ಯಾದೆ ಕೊಟ್ಟು ತಗೋಬೇಕು. ಓಕೆ, ಸೊ ಅವರು ಇವ್ರಿಗೆ ಸಾರಿ ಕೇಳ್ತಾರೆ, ಇವರು ಅವ್ರಿಗೆ ಸಾರಿ ಕೇಳ್ತಾರೆ. ಮತ್ತೆ ಇವ್ರ ಫ್ರೆಂಡ್ಶಿಪ್ ಕ್ಲೋಸ್ ಆಗ್ತದೆ. ಆಮೇಲೆ ನಾವು ಮತ್ತೆ ಹಿಂಗೆ ನೋಡ್ಕೊಂಡು ಕೊಡಬೇಕು. ಮತ್ತೆ ಇವಾಗ ಜಗಳ ಸ್ಟಾರ್ಟ್ ಆಗುತ್ತೆ ಇವ್ರದ್ದು. ನೋಡೋಣ, ನಮ್ಮ ಮನೆ ಬರ ಏನು ಮಾಡೋಕ್ಕಾಗಲ್ಲ. ನೆಕ್ಸ್ಟ್ ಎಪಿಸೋಡ್ವರೆಗೂ ಕಾಯಬೇಕು. ಬಟ್ ಪ್ರೊಮೋ ಒಳಗೆ ಯಾಕೋ ಓವರ್ ಬಿಲ್ಡಪ್ ಆಗಿತ್ತು ಅಂತ ಅನಿಸ್ತದೆ. ರಿಯಾಲಿಟಿ ಒಳಗೆ ಅದು ನನಗೇನು ಆ ಥರ ಅನ್ನಿಸ್ಲಿಲ್ಲ. ಅವ್ರೇನು ಯಾರೂ ಜಗಳ ಮಾಡಿಲ್ಲ. ಇದೊಂದು ಟಾಸ್ಕ್ ಇತ್ತು. ಟಾಸ್ಕ್ ಥರ ಆಟ ಆಡ್ಯಾರ ಅಷ್ಟೇ. ಪರವಾಗಿಲ್ಲ. ಆ್ಯಂಡ್ ರಕ್ಷಿತಾ, ಅಯ್ಯಪ್ಪ ಏನು ಹುಡುಗಿ ರೀ ರಕ್ಷಿತಾ. ಕಂಟಿನ್ಯೂಸ್ಲಿ ಮಾತಾಡ್ತಾಳೆ ಪಟ 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 ಪಟ. ಬಾಯಿರನ್ನು ಓದೋದಿಲ್ಲ ಅಂತೀನಿ ನಾನು ಹುಡುಗಿದು. ಓಕೆ, ಬಟ್ ಏನೋ ತಪ್ಪು ಒಪ್ಪು ಅದು ಇದು ಚಂದರ ಮಾತಾಡ್ತಾಳೆ. ಇವರೆಲ್ಲ ಏನು ಮಾಡತ್ತಾರ ಎಲ್ಲ ಗೊತ್ತೈತಿ. ಕನ್ನಡ ಪರ ಹೋರಾಟಗಾರರು ಮತ್ತು ಕನ್ನಡ ಇಷ್ಟು ದಿನ ಕಲಿತು ಬಂದವರೆಲ್ಲರೂ ಇಂಗ್ಲೀಷ್ನೇ ಮಾತಾಡ್ತಾರೆ. ಮತ್ತು ಮಾತಾಡೋಕೆ ಅಸಹ್ಯ ಪಟ್ಕೋತಾರೆ ಕನ್ನಡನ. ಅಂಥದ್ರೊಳಗೆ ಪಾಪ ಹುಡುಗಿ ಇದ್ದಿದ್ರಾಗ ಏನೋ ಮ್ಯಾನೇಜ್ ಮಾಡಿಕೊಂಡು ಅಲ್ಪ ಸ್ವಲ್ಪ ಮಾತಾಡತ್ತೆ. ಅದ್ರ ಮೇಲೆ ಯಾಕೆ ಇವ್ರ ಕಣ್ಣು. ಆ್ಯಂಡ್ ಒಂದೇ ಒಂದು ಕಿವಿ ಮಾತು ಎಲ್ಲರಿಗೂ ಬಿಗ್ ಬಾಸ್ ಮನೆಯೊಳಗಿರೋರಿಗೆ ಅಂತಂದ್ರೆ, ರಕ್ಷಿತನ ಎದುರು ಹಾಕೋಬೇಡ್ರಿ. ರಕ್ಷಿತಾ ಹಿಡ್ಕೊಂಡ್ಲು ಅಂತಂದ್ರೆ ಆಕಿನ ಓನ್ ಲ್ಯಾಂಗ್ವೇಜ್ ಒಳಗೆ ಆಕಿ ನಿಮ್ಮನ್ನು ಹುರಿದು ಮುಕ್ಕಿಬಿಡ್ತಾ. ನಮ್ಮ ಭಾಷೆ ಒಳಗೆ ಹುರಿದು ಮುಕ್ಕೋದು ಅಂತಂದ್ರೆ ಕಂಪ್ಲೀಟ್ಲಿ ಫ್ರೈ ಮಾಡೋದು ಅಂಥೇಳಿ. ಅಂದ್ರೆ ಫ್ರೈ ಮಾಡ್ಕೊಂಡು ತಿನ್ನೋದು. ಅಡ್ಜಸ್ಟ್ ಮಾಡ್ಕೊರಿ ಸ್ವಲ್ಪ. ನಾನು ಏನೋ ಹಂಗೆ ಫ್ಲೋನಾಗ ಹೇಳಿಬಿಟ್ಟೆ. ಓ ಪ್ಲೀಸ್ ಸ್ವಲ್ಪ ಆದಷ್ಟು ಆಕಿನಿಂದ ಡಿಸ್ಟೆನ್ಸ್ ಮೇಂಟೈನ್ ಮಾಡಿರಿ. ನೀವು ಉಳಿತೀರಿ, ಆಕಿಗೂ ಒಳ್ಳೆಯದು. ಓಕೆ, ಇಷ್ಟೊತ್ತು ನನ್ನ ವಿಡಿಯೋಗೆ ಸಪೋರ್ಟ್ ಮಾಡಿದ್ದಕ್ಕೆ ಎಲ್ರಿಗೂ ತುಂಬ ಥ್ಯಾಂಕ್ಸ್. ನಮಸ್ಕಾರ.